ಆ್ಯಕ್ಚುಲಿ ಇದು ನನ್ನ ಮಾತುಗಳು ನಾನು ಸ್ಟಾರ್ಟ್ ಮಾಡೋದು ಯಾವತ್ತು ಅಂದರೆ ನಿಮಗೆ ಈ ಎವ್ರಿ ಇಯರ್ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಪ್ರಾರಂಭ ಮಾಡ್ತಾರೆ. ಅಂದರೆ ಮಹಿಳೆಯರಿಗೂ ಸಹಿತ ಒಂದು ಸ್ಥಾನಮಾನ ಸಿಗಲಿ ನಮ್ಮ ಸಮಾಜದಲ್ಲಿ. ಮುಂಚೆ ನಾವು ಪುರಾತನ ಕಾಲದಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ಮಹಿಳೆಯರನ್ನ ಯಾವಾಗಲೂ ನಾವು ಮನೆಯಲ್ಲಿ ಇಟ್ಟುಬಿಟ್ಟೆ ಬಂದಿದ್ದೀವಿ, ಯಾವಾಗಲೂ ಫ್ರಂಟ್ ಲೈನ್ ತೊಗೊಂಡು ಬರಲಿಲ್ಲ. ಮತ್ತು ಪುರುಷರ ಜೊತೆಗೆ ಸಮಾನಾಂತರವಾಗಿ ನಾವು ಕೊಟ್ಟೇ ಇಲ್ಲ. ಸೊ ಆ ಮಹಿಳೆಯರ ಏನು ವಿಶೇಷವಾದಂಥ ಹಕ್ಕುಗಳಿದ್ದಾವೆ, ಹಕ್ಕುಗಳು ಅವ್ರಿಗೆ ಸಿಗಬೇಕು. ಅವರು ನಮ್ಮ ಗಂಡ್ಮಕ್ಳ ಜೊತೆಗೇನೆ ಪುರುಷರ ಜೊತೆಗೇನೆ ಸಮಾನಾಂತರವಾಗಿ ಇರಬೇಕು ಅಂತ ತಿಳ್ಕೊಂಡು ಅದ್ರ ಸಲುವಾಗಿ ಈಗ ಸ್ಪೆಷಲಿ ಇದ್ರ ಸಲುವಾಗಿನೇ ಮಹಿಳೆಯರಿಗಾಗಿಯೇ ಮಾರ್ಚ್ 8ನೇ ತಾರೀಕು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗಾಗಿಯೇ ಒಂದು ಫ್ರೀ ಟೋಲ್ ನಂಬರ್ ಆಲ್ ಓವರ್ ಇಂಡಿಯಾದಲ್ಲಿದೆ, 1091 ಇದೆ, 1091 ಇದೆ. ಇದು ಮಹಿಳೆಯರಿಗಾಗಿಯೇ ಇರೋದು ನಂಬರ್. ಇದು ನೀವು ಎಲ್ಲೇ ಹೋಗಿ ಏನೇ ಆಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಏನೋ ತೊಂದರೆ ಆಯಿತು, 1091 ನೀವು ಕಾಲ್ ಮಾಡಿದರೆ ಅದು ಮಹಿಳಾ ಸಹಾಯವಾಣಿಗೆ ಹೋಗುತ್ತೆ. ಅದ್ರ ಜೊತೆಗೇ ನಮ್ಮ ಪೊಲೀಸರು ಒಂದಿದೆ, 112 ಇದೆ, ಅದು ಫ್ರೀ ಟೋಲ್ ನಂಬರ್, ಎಮರ್ಜೆನ್ಸಿನೇ ಇರೋದು, ಎಮರ್ಜೆನ್ಸಿ ಸರ್ವಿಸ್ 112. ಈ 112 ನೀವು ಫೋನ್ ಮಾಡಿದರೆ ವಿದಿನ್ 10 ಮಿನಿಟ್ಸ್ 10 ನಿಮಿಷದಲ್ಲಿ ನೀವು ಎಲ್ಲಿದ್ದೀರಿ ಅಲ್ಲಿಗೆ ಪೊಲೀಸರು ವಿದಿನ್ 10 ಮಿನಿಟ್ಸಲ್ಲೇ ಬರ್ತಾರೆ. ಸೊ ಆ 112 ನೀವು ಕರೆ ಮಾಡ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ಬಿಲೋ 18 ಏಜ್ ಮಕ್ಕಳಿದ್ರೆ ಆ ಮಕ್ಕಳಿಗೆ ಒಂದು ಫ್ರೀ ಟೋಲ್ ನಂಬರ್ ಇದೆ. ಯಾರ್ದಾದ್ರೂ ಮಕ್ಕಳು ಆ ಮೊಬೈಲ್ ಫೋನ್ ತೊಗೊಂಡು 1098 1098 ಈ ನಂಬರಿಗೆ ಕರೆ ಮಾಡಿದ್ರೆ ಅದು ಮಕ್ಕಳ ಸಹಾಯವಾಣಿ ನಂಬರ್ಗೆ ಹೋಗ್ತಾರೆ. ಇವೆಲ್ಲ ಫ್ರೀ ಟೋಲ್ ನಂಬರ್ಗಳು, ಇವು ಬಹಳ ಇಂಪಾರ್ಟೆಂಟು. ಅಬವ್ ಆಲ್ ಈಗ ಇನ್ನೊಂದು 2 ಫ್ರೀ ಟೋಲ್ ನಂಬರ್ ಬಂದಿದ್ದಾವೆ. ಒಂದು ಏನಪ್ಪ ಅಂತಂದ್ರೆ 1930 ನಂಬರ್ ಬಂದ್ಬಿಟ್ಟು ಈಗ ನೀವು ನಿಮ್ಮ ಮೊಬೈಲ್ ಫೋನ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅದು ಹೇಳ್ತಾ ಇದೆ ದುಡ್ಡನ್ನು ನೀವು ಹೂಡಿಕೆ ಮಾಡಬಾರ್ದು, ಅಲ್ಲಿ ಮಾಡಬಾರ್ದು, ಇಲ್ಲಿ ಮಾಡಬಾರ್ದು, ಅಂದರೆ ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತಾ ಇದೆ 1930. ಇದು ಬಹಳ ಇಂಪಾರ್ಟೆಂಟ್ ನಂಬರು. ಭಾಳ ಜನ ಆ್ಯಕ್ಚುಲಿ ನೀವು ನಂಬ್ತಾರೆ ಬಿಡ್ತಾರೆ, ನಿಮ್ಮ ಕಾರ್ಯಕ್ರಮದಲ್ಲಿ ನನ್ನ ಪಕ್ಕಕ್ಕೆ ಕುಂತವ್ರನ್ನೇ ಡಿಜಿಟಲ್ ಅರೆಸ್ಟ್ ಆಗಿದ್ದಾರೆ. ನನ್ನ ಪಕ್ಕಕ್ಕೆ ಯಾರು ಕೂತಿದ್ರು ಹೆಸರು ಹೇಳೋದು ಬೇಡ, ಕಾರ್ಯಕ್ರಮ ನನ್ನ ಪಕ್ಕಕ್ಕೆ ಕೂತವ್ರು ಡಿಜಿಟಲ್ ಅರೆಸ್ಟ್ ಆಗಿದ್ದಾರೆ. ಬಟ್ ಅವ್ರಿಗೆ ಹೆದರಿಲ್ಲ, ಏನೂ ಮಾಡಿಲ್ಲ, ಅವ್ರಿಗೆ ಅವಾಯ್ಡ್ ಮಾಡಿದರೆ ಹಿಂಗಾಗ್ಬಿಟ್ಟು ಅವ್ರಿಗೆ ಏನೂ ಆಗಿಲ್ಲ. ಅದಕ್ಕೆ ಅವರು ನನ್ನ ಮಾತುಗಳನ್ನು ಮುಗಿಸಲು ಬಂದು ಕೂತಾಗ ಸರ್ ಭಾರಿ ಒಳ್ಳೆಯ ಅತ್ಯುತ್ತಮವಾದಂತ ಹೇಳಿದ್ರಿ ಸರ್, ನನಗದು ಅನುಭವ ಆಗಿದೆ ಅಂತ ಹೇಳಿದರು. ಅವ್ರಿಗೆ ಚೀಟ್ ಆಗಿಲ್ಲ, ಮೋಸ ಆಗಿಲ್ಲ. ಯಾರೋ ಫೋನ್ ಮಾಡಿಬಿಟ್ಟು ನಿನಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು 2 hours ಅವ್ರಿಗೆ ಗೆಲುಬಲಿ ಆಗಿಬಿಟ್ಟಿದ್ದಾರೆ. ಸೊ ಅದು 1930 ನಂಬರು. ಇನ್ನೊಂದು ಇಂಪಾರ್ಟೆಂಟ್ ನಂಬರ್ ಏನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಸಲುವಾಗಿ ನಾನು ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣು ಇಡೋದು ಹೇಳಿದೆ. ನಾನು ಯಾಕೆ ಇಡೋದು ಹೇಳಿದ್ರೆ ಇತ್ತಿತ್ತಲಾಗೆ ಮಕ್ಕಳು ಈ ಮಾದಕ ದ್ರವ್ಯಗಳಿಗೆ ಭಾಳ ಬಲಿ ಆಗ್ತಾರೆ. ಅದಕ್ಕೂ ಒಂದು ಸರ್ಕಾರ ಏನು ಮಾಡಿದೆ, 1933 ನಂಬರ್ ಫ್ರೀ ಟೋಲ್ ನಂಬರ್ ಮಾಡಿದೆ. ಸೊ ಇವೆಲ್ಲ ಫ್ರೀ ಟೋಲ್ ನಂಬರ್ಗಳನ್ನು ನೀವು ನಿಮ್ಮ ಮನೆಯಲ್ಲಿ ಬರೆದಿಟ್ಕೋಬೇಕು. ಮಕ್ಕಳುಗಳು 112 1930 1091 10048 10098 ಇವೇನು ನಂಬರ್ದಲ್ಲ ಮನೆಯಲ್ಲಿ ಗೋಡೆ ಮೇಲೆ ಅಥವಾ ಕ್ಯಾಲೆಂಡರ್ ಮೇಲೆ ನೀವು ಸುಮ್ಮನೆ ಬರೆದಿಡ್ಬೇಕು. ಇವತ್ತು ಒಬ್ಬರು ಮಕ್ಕಳ ಹಕ್ಕುಗಳ ರಕ್ಷಣಾಲಯದ ಚೇರ್ಮನ್ ಬಂದಿದ್ರು, ಅವರು BOಗಳನ್ನ ಕಲಿಸಿಬಿಟ್ಟು ನಿಮ್ಮ ಪ್ರತಿಯೊಂದು ಸ್ಕೂಲಲ್ಲಿ 112 ನಂಬರ್ ಬರೀರಿ ನೀವು ಅಂತ ಹೇಳ್ತಾರೆ. ಮಕ್ಕಳಿಗೆ ಅವೇರ್ನೆಸ್ ಬರಲಿ ಅಂತ, ಮಕ್ಕಳಿಗೆ ಗೊತ್ತಾಗ. ಇನ್ನೊಂದು ನಾವು ಹೇಳೋದು ಏನಪ್ಪ ಅಂತಂದ್ರೆ ಇತ್ತಿತ್ತಲಾಗಿ ಈ ಬಿಲೋ 18 ಏಜ್ದಲ್ಲಿ ಈ ಪೋಷಕರು ಏನು ಮಾಡ್ತಾರೆ, ಮಕ್ಕಳನ್ನ ಸ್ವಲ್ಪ ಭಾಳ ದೂರ ಅಸಡ್ಡೆ ಮಾಡ್ತಾರೆ. ಈಗ ಹೈಫೈ ಲೈಫ್ ಇದೆ, ಮಕ್ಕಳಿಗಾಗಿಯೇ ಒಂದು ಸಪ್ರೇಟ್ ರೂಮ್ ಕಟ್ಸ್ಕೊಂಡಿರ್ತಾರೆ. ಆ ಮಗು ರೂಮಿಗೆ ಬಂದ ಮೇಲೆ ಏನು ಮಾಡ್ತಾಯಿದೆ ಅಂತ ತಿಳ್ಕೊಂಡು ನೀವು ತಲೆನೇ ಕೆಡಿಸ್ಕೊಳ್ಳಿ. ನೀವು ಅಡುಗೆ ಮನೇಲಿ ಇರ್ತೀರಾ, ಮೇಲೆ ಮಗು ರೂಮ್ ಇರ್ತಿದೆ, ಅವ್ನು ಏನು ಮಾಡ್ತಾಯಿದ್ದಾನೆ, ಅವ್ನು ಏನು ಮಾಡ್ತಾನೆ, ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಡುಗೆ ಆಯಿತಾ, ಊಟಕ್ಕೆ ಬಾ ಅಂತ ಕರೀತೀರಾ, ಊಟಕ್ಕೆ ಬರ್ತಾರೆ, ಮತ್ತೆ ಊಟ ಮಾಡ್ತಾರೆ, ಮತ್ತೆ ರೂಮ್ ಶಿಫ್ಟ್ ಹೋಗ್ತಾರೆ. ಅವ್ರು ಏನು ಮಾಡ್ತಾಯಿದ್ದಾರೆ, ಏನು ಓದ್ತಾ ಇದ್ದಾರೆ, ಏನು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಮಗ ಓದ್ತಾ ಬಿಡು ಅಂತ ತಿಳ್ಕೊಂಡು. ಬಟ್ ಯಾವ ಕಾರಣಕ್ಕೂ ನೀವು ಮಕ್ಕಳನ್ನು ನಿಗ್ಲೆಕ್ಟ್ ಮಾಡಿದ್ರಿ ಅಂದರೆ 100% ಅವನು ತೊಂದರೆಗೆ ಸಿಕ್ಕ. ಇಲ್ಲ ಮಾದಕ ದ್ರವ್ಯಸನಾಗಿರ್ತಾರೆ, ಇಲ್ಲ ಅದು ಯಾವುದೋ ಒಂದು ಹುಡುಗಿನ ಲವ್ ಮಾಡಿರ್ತಾನೆ, ಇಲ್ಲ ನಿಮ್ಮ ಹುಡುಗಿ ಯಾವುದಾದ್ರೂ ಹುಡುಗನ ಲವ್ ಮಾಡಿರ್ತಾನೆ, 1 fine day ನಿಮ್ಮ ಕೈ ಬಿಟ್ಟೆ.
ಒಂದು 5 ಡೇ ನಿಮ್ಮ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಇತ್ತಿತ್ತಲಾಗಿ ಇದಂತೂ ಭಾರಿ ಓವರಾಗಿದೆ. ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರತಿ ದಿವಸ 4 ರಿಂದ 5 ಮಿಸ್ಸಿಂಗ್ ಕೇಸ್ ರಿಪೋರ್ಟ್ ಆಗ್ತದೆ. 4 to 5 ಮಿಸ್ಸಿಂಗ್ ಕೇಸ್ ನಮ್ಮ ಪೊಲೀಸ್ ಸ್ಟೇಷನ್ದಲ್ಲಿ, ನಮ್ಮ ಜಿಲ್ಲೆಯಲ್ಲಿ 4 ರಿಂದ 5 ಕೇಸ್ ಮಿಸ್ಸಿಂಗ್ ಆಗ್ತದೆ. ಇದರಲ್ಲಿ ಮಕ್ಕಳು ಬೇರೆ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ಅನೇಕ ಕಾರ್ಯಕ್ರಮ ಮತ್ತು ನಮ್ಮಲ್ಲೇ ಒಂದು ದುರ್ಗಾ ಪಡೆ ಇದೆ. ನಿಮ್ಗೆ ನೆಕ್ಸ್ಟ್ ಟೈಮ್ ನಿಮ್ಮ ಅಸೋಸಿಯೇಷನ್ ಯಾವಾಗಾದ್ರೂ ಮೀಟಿಂಗ್ ಇಟ್ಕೊಂಡಾಗ ನಿಮ್ಮ ಸದಸ್ಯರೆಲ್ಲ ಕರೆಸ್ರಿ. ನಮ್ಮ ದುರ್ಗಾ ಪಡೆಯಿಂದಲೂ ಸಹಿತ ನಿಮಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಬೇಕಾದ್ರೆ ನಾವು ಕೊಡಿಸ್ತೀವಿ. ಅದಕ್ಕೊಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಆ ಸಬ್ ಇನ್ಸ್ಪೆಕ್ಟ್ರಿಗೆ ನೀವು ಯಾವತ್ತು ಹೇಳ್ತೀರಿ ಹೇಳಿ, ನಾನು ಅವ್ರಿಗೆ ಹೇಳ್ಬಿಟ್ಟು ಇದನ್ನು ಮಾಡ್ತೀನಿ. ಆಮೇಲೆ ಇದೆಲ್ಲ ಆದಮೇಲೆ ಹೆಣ್ಮಕ್ಳಿಗೆ ಬಚಾವಾಗಲಿಕ್ಕೆ ಅಥವಾ ಹೆಣ್ಮಕ್ಳಿಗೆ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಭಾಳ ಕಾಯ್ದೆಗಳಿವೆ. ಆಮೇಲೆ ಮುಂಚೆಯಿಂದಲೂ ಸಹಿತ ಸುಮಾರು ದಿವಸದಿಂದ ಸಹಿತ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತಂದರೆ ಎಲ್ಲಿಂದ ನಡೀತಾ ಇದೆ ಅಂತಂದರೆ ಮೊದಲು ಭ್ರೂಣ ಹತ್ಯೆ. ಗೊತ್ತಿದೆ ನಿಮಗೆ, ಹಿಂದಿನ ಕಾಲದಲ್ಲಿ ಈ ಒಬ್ಬ ಹೆಣ್ಮಗಳು ಏನಾದರೂ ಹೊಟ್ಟೆಲೆ ಆಗಿದಾರ, ಪ್ರೆಗ್ನೆನ್ಸಿ ಆಗಿದಾರ ಅಂತಂದರೆ ಅಲ್ಲಿ ಮುಂಚೆ ಏನು ಮಾಡ್ತಿದ್ರು, ಮಗು ಗಂಡಿದೆಯೋ ಅಥವಾ ಹೆಣ್ಣಿದೆಯೋ ಅಂತ ತಿಳ್ಕೊಂಡು ನೋಡಿಬಿಟ್ಟು ಹೆಣ್ಣು ಮಗು ಇದ್ದರೆ ಭ್ರೂಣ ಹತ್ಯೆ ಮಾಡ್ತಾಯಿದ್ರು. ಅದಕ್ಕೆ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಬಂತು. ಅಂದರೆ ಅಷ್ಟು ವರ್ಸ್ಟ್ ಆಗಿತ್ತು. ಹೆಣ್ಮಗು ಇತ್ತಂದ್ರೆ ಅಲ್ಲೇ ಸಾಯಿಸ್ಬಿಡೋದು, ಆ ಕಾನೂನು. ಅದಾದಮೇಲೆ ಪೋಕ್ಸೋ ಬಂತು. ಆಮೇಲೆ ಹುಡುಗಿಗೆ ಮದುವೆ ಆಗ್ತದೆ. ಪೋಕ್ಸೋ ಅಂದರೆ ಬಿಲೋ 18 ಏಜ್ ಮಕ್ಕಳಿಗೆ. ಆಮೇಲೆ ಮದುವೆ ಆಗ್ತದೆ. ಮದುವೆ ಆದಮೇಲೆ ಪ್ರೊಹಿಬಿಷನ್ ಆಫ್ ಡೌರಿ ಆ್ಯಕ್ಟ್ ಬಂತು. ಹೆಣ್ಮಕ್ಳಿಗೆ ಇರುವಂಥ ಕಾನೂನುಗಳೇ ಇವು. ಅಂದರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಬಂತು. ವರದಕ್ಷಿಣೆ ನಿಷೇಧ ಕಾಯ್ದೆ ಆದಮೇಲೆ ನೆಕ್ಸ್ಟು ಪಾರ್ಟಿಷನ್ ಬಂತು. ಅಂದರೆ ಹೆಣ್ಮಕ್ಳಿಗೆ ತನ್ನ ತಂದೆ ಆಸ್ತಿಯಲ್ಲಿ ಅರ್ಧ ಭಾಗ ಕೊಡಬೇಕಂತ ಅದು ಬಂತು. ಸೊ ಕೊನೆಗೆ ಲಾಸ್ಟಿಗೆ ಅವರು ಏಜ್ ಆದಮೇಲೆ ಈ ಸೀನಿಯರ್ ಸಿಟಿಜನ್ ಕಾಯ್ದೆನೂ ಒಂದು ಬಂದಿದೆ. ಈಗ ಮನೆಯಲ್ಲಿ ಏನಾಗ್ತದೆ, ನಮ್ಮಲ್ಲಿನೇ ಒಂದು ಮೊನ್ನೆ ಚನ್ನಗಿರಿ ತಾಲೂಕಲ್ಲಿ ಏನಾಗ್ಬಿಟ್ಟು, ಒಬ್ಬರು ಹೆಣ್ಮಗಳಿದ್ದಾಳೆ, ಅಜ್ಜಿ ಇದ್ದಾಳೆ, 2 ಮಕ್ಕಳು ಅದಾರೆ, ಗಂಡು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. 2 ಹೆಣ್ಮಕ್ಳು ಏನು ಮಾಡಿದ್ರು, 2 ಗಂಡು ಮಕ್ಳು ಏನು ಮಾಡಿಬಿಟ್ರು, ತಾಯಿನ ಹೊರಗಿದ್ರು. ಆ ತಾಯಿ ಅವ್ರ ತಂದೆ ಏನು ಮಾಡಿದಾನೆ, ಅವ್ರಿಗೆ 3 ಎಕರೆ ಜಮೀನು, ಇವ್ರಿಗೆ 3 ಎಕರೆ ಜಮೀನು, 2 ಮಕ್ಕಳಿಗೆ ಡಿವೈಡ್ ಮಾಡಿಬಿಟ್ಟಾನೆ. ಪಾಪ ಈಗಳಿಗೆ ಹೊರಗೆ ಏನು ಮಾಡ್ಬೇಕು ಅವರು. ಕೊನೆಗೆ ಲಾಸ್ಟಿಗೆ AC ಕೋರ್ಟ್ಗೆ ಹೋಗ್ಬಿಟ್ಟು ಏನು ಮಕ್ಕಳ ಹೆಸರು ಮಾಡಿದಂಥ ಜಮೀನನ್ನು ಪುನಃ ಮತ್ತೆ ಅಜ್ಜಿ ಹೆಸರು ಮಾಡಿ, ಈಗ ಅವ್ರು ಹೊರಗೆ ಅವಜ್ಜಿ ಇದ್ದಾರೆ. ಅಂದರೆ ಇದು ಕಾನೂನು ರಕ್ಷಣೆ ಮಾಡೋದು ಹೇಳ್ತಾರೆ. ಪಾಪ ಜನಗಳಿಗೆ ಗೊತ್ತಿರಲ್ಲ, ಇದು ಅವ್ರಿಗೆ ಅವೇರ್ನೆಸ್ ಇರಲ್ಲ, ಗೊತ್ತಿರಲ್ಲ. ಅದಕ್ಕೆ ನೀವು ನಿಮ್ಮಂಥ ಸಂಘಟನೆ ವತಿಯಿಂದ ಇಂಥವನ್ನೆಲ್ಲ ಹೇಳ್ತಾ ಇರ್ಬೋದು. ಅದು ನೀವೆಲ್ಲ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳೋದು ನಾವು. ಆಮೇಲೆ ಇದಾದಮೇಲೆ ನಿಮಗೆ ವುಮೆನ್ಸ್ ರೈಟ್ ಮೇಂಟೆನೆನ್ಸ್ ಕೇಸ್ ಒಂದು ಬರ್ತದೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳೋ, ನಿಮಗೆ ಈ ಯಾವಾಗ ಹೆಣ್ಮಕ್ಳನ್ನ ಸುಮಾರು ಕಡೆಗೆ ಹೆಣ್ಮಕ್ಳನ್ನ ಏನು ಮಾಡ್ತಾರೆ, ಮಧ್ಯರಾತ್ರಿ ಗಂಡ ಮನೆಯಿಂದ ಹೊರಗೆ ಆಗ್ತಾರೆ. ಮಧ್ಯರಾತ್ರಿ ಅವಳು ಎಲ್ಲಿ ಹೋಗು, ಸುಮಾರು ಕಡೆಗೆ ಇದೇ ಅದು ನಡೀತಾ ಇದೆ. ಹೆಣ್ಮಕ್ಳನ್ನ ಹೊಡೆದು ಬರೆದು ಕಳಿಸ್ಬಿಡ್ತಾರೆ. ಮನೆ ಜನ ಎಲ್ಲ ಸೇರಿಬಿಟ್ಟು, ಏನು ವರದಕ್ಷಿಣೆ ಇರ್ಬೋದು ಅಥವಾ ಮತ್ತಿನ್ನೇನು ಇರ್ಬೋದು, ಬೇರೆ ಯಾವುದಾದ್ರೂ ಇರ್ಬೋದು. ಆವಾಗ ಅವಳು ಎಲ್ಲಿ ಹೋಗ್ಬೇಕು. ಸೊ ನಮ್ಮಲ್ಲಿ ಸ್ವಾಧಾರ ಕೇಂದ್ರಗಳದಾವೆ. ಮತ್ತು ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಪ್ರಕಾರ ಏನಿದೆ ಅಂತಂದರೆ, ಈ ಮನೆಯಲ್ಲಿ ಅವರು ವಾಸ ಆಗ್ತಾ ಇದ್ರು ಅಂತಂದರೆ ಇಮಿಡಿಯೇಟ್ ಆಗಿ ಕೋರ್ಟ್ ಮುಖಾಂತರ ಅರ್ಧ ಭಾಗ ಆ ಎಮ್ಮು ಕೊಡಬೇಕಂತ ಆದೇಶ ಆಗ್ತದೆ ಕೋರ್ಟ್ ಮುಖಾಂತರ. ಸೊ ಇಂಥ ಕಾನೂನುಗಳನ್ನೆಲ್ಲ ಅವರಿಗೆ ನಾವು ತಿಳುವಳಿಕೆ ಮಾಡಿಕೊಡ್ಬೇಕು, ಅವರಿಗೆ ಹೇಳ್ಕೊಡ್ಬೇಕು. ಸ್ವಧಾರ ಕೇಂದ್ರಗಳಿದಾವೆ. ಒಂದು ವೇಳೆ ಇಂಥ ಹೆಣ್ಮಕ್ಳು ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಬಂದರೆ ಸ್ವಧಾರ ಕೇಂದ್ರ, ನಮ್ಮ ಜಿಲ್ಲೆಯಲ್ಲಿ 4 ಸ್ವಧಾರ ಕೇಂದ್ರಗಳಿದಾವೆ. ಚನ್ನಗಿರಿ ಇದೆ, ಜಗಳೂರು ಇದೆ, ಹರಿಹರ ಇದೆ, ಇಲ್ಲಿ ದಾವಣಗೆರೆಯಲ್ಲಿದೆ. ಆಮೇಲೆ ಮಕ್ಕಳು ಯಾರಾದರೂ ಇಂಥವ್ರು ಬಂದ್ರೆ ಬಾಲಕರ ಬಾಲ ಮಂದಿರಗಳಿದಾವೆ. ಸೊ ಇವೆಲ್ಲ NGOಗಳು ನಡೆಸ್ತಾ ಇದ್ದಾವೆ. ವಯಸ್ಸಾದವ್ರು ಬಂದರೆ ವೃದ್ಧಾಶ್ರಮ ಇದೆ. ಆಮೇಲೆ ಅಲ್ಲಿ ತಿರುಗಾಡ್ತಿರ್ತಾರಲ್ಲ ಇವರು, ಅವ್ರಿಗೂ ಸಹಿತ ಚಿತ್ರದುರ್ಗದಲ್ಲಿ ಒಂದಿದೆ. ಸೊ ಇಂಥ ಅನೇಕ ಸರ್ಕಾರ ಕಾರ್ಯಕ್ರಮಗಳಿದಾವೆ, ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ನಿಮ್ಮಂಥ ಸಂಘಟನೆಯವ್ರ ಮುಖಾಂತರ ನೀವು ಅದನ್ನ ಹೇಳ್ಕೋಬೇಕು. ಆಮೇಲೆ ಈಗ ಹೆಣ್ಮಕ್ಳಿಗೆ ಸಖಿ ಒನ್ ಸೆಂಟರ್ ಅಂತ ಇದೆ, ಸಖಿ ಅಂತ ಸಖಿ ಸೀಜನಲ್ಲಿದೆ. ಒನ್ ಸ್ಟಾಪ್ ಸೆಂಟರ್ ಅಂತ. ಅದು ಏನಾದರೂ ಗೊತ್ತು, ಯಾವುದಾದ್ರೂ ಒಬ್ಬ ಹೆಣ್ಮಗಳಿಗೆ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ಮನೆಯಲ್ಲಿ ಗಂಡ ಅಥವಾ ಅವ್ರ ಮನೆಯವರು ಹಿಂಸೆ ಕೊಟ್ಟಿರ್ಬೋದು, ಇಮಿಡಿಯೇಟ್ ಆಗಿ ಹೋಗಿ ಅವ್ರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ
ಸಖಿ ಸೆಂಟರ್ನವ್ರು ಬಂದರು, ಅಲ್ಲಿ ಕೌನ್ಸಿಲಿಂಗ್ ಸೆಂಟ್ರು ಇದೆ, ಮೆಡಿಕಲ್ ಚೆಕಪ್ಪು ಮಾಡ್ತಾರೆ. 1 ಡೇ ಆರ್ 2 ಡೇ ಅವ್ರು ನಿಮ್ಮನ್ನು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ. ಅದು ಸಖಿ ಸೆಂಟರ್ ಇದೆ. ಇಂಥ ಅನೇಕ ಇದಾವೆ. ನೀವು ಅವ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ನಾನೇನು ಆಮೇಲೆ ಇನ್ನೊಂದು ನಿಮಗೆ ಹಿಂದೆ IPC ಇತ್ತು, ಈಗ BNSS ಕಾಯ್ದೆ ಬಂದಿದೆ. ಅದರಲ್ಲಿ ಸೆಕ್ಷುವಲ್ ಹರಾಸ್ಮೆಂಟು, ರೇಪು, ಆಮೇಲೆ ಕಿಡ್ನ್ಯಾಪಿಂಗು, ಆಮೇಲೆ ಸೆಕ್ಷುವಲ್ ಅಸಾಲ್ಟು, ಆಮೇಲೆ ಅಸಿಡ್ ಅಟ್ಯಾಕ್ಸು, ಆಮೇಲೆ ಟ್ರಾಫಿಕಿಂಗ್ ಅಂದರೆ ಮಾನವನ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗುವುದು ಎಲ್ಲಪ್ಪ ಅಂದರೆ ಹೆಣ್ಣುಮಕ್ಕಳನ್ನ ಅವ್ರಿಗೇನಾದರೂ ಪುಸ್ಲಾಯಿಸಿ ಲವ್ ಮಾಡಿ ಬಲೆಗೆ ಬೀಳಿಸ್ಕೊಂಡು ಅವರನ್ನು ದೊಡ್ಡ ದೊಡ್ಡ ವೇಶ್ಯಾವಾಟಿಕೆಯಲ್ಲಿ ಬಾಂಬೆ, ಪೂನಾ, ಕಲ್ಕತ್ತಾ ಅಂಥ ಕಡೆಗೆ ಮಾರಾಟ ಮಾಡೋದು. ಸೊ ವುಮೆನ್ ಟ್ರಾಫಿಕಿಂಗು. ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ರೆ ಅದು ನಮಗೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ನಾವು ಏನಿದೆ ಅವೆಲ್ಲ ನೋಡ್ಕೊಬೇಕಾಗಿತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ರಾಜ್ಯ ಮಹಿಳಾ ಆಯೋಗ ಇದೆ, ಆಮೇಲೆ ರಾಷ್ಟ್ರ ಮಹಿಳಾ ಆಯೋಗ ಇದೆ. ನಿಮ್ಮನ್ನೆಲ್ಲ ಮಹಿಳೆಯರು ರಕ್ಷಣೆ ಮಾಡಲಿಕ್ಕೆ ಇವೆಲ್ಲ ಇದ್ದಾವೆ ಕಾನೂನುಗಳು. ಆಮೇಲೆ ಕೊನೆಗೆ ಇಲ್ಲಿ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಸರ್ಕಾರಿ ನೌಕರಿ ಮಾಡ್ತಾರೆ, ಸರ್ಕಾರಿ ನೌಕರಿ ಮಾಡೋ ಜಾಗದಲ್ಲಿನೂ ಸಹಿತ ವರ್ಕಿಂಗ್ ವುಮೆನ್ಸ್ ಸೆಕ್ಸುವಲ್ ಹರಾಸ್ಮೆಂಟ್ ಆಗಬಾರ್ದು ಅಂತ ತಿಳ್ಕೊಂಡು ಸಹಿತ ಒಂದು ಕಾನೂನು. ಸೊ ಇಂಥ ಅನೇಕ ಕಾನೂನುಗಳು ಹೆಣ್ಮಕ್ಳ ಪರವಾಗಿ ಇದ್ದರೂ ಸಹಿತ ಎಲ್ಲೋ ಒಂದು ಕಡೆಗೆ ಹೆಣ್ಮಕ್ಳಿಗೆ ಇನ್ನೂ ಸಹಿತ ನ್ಯಾಯ ಸಿಗ್ತಾ ಇಲ್ಲ. ಸೊ ನೀವು ಒಂದು ಒಳ್ಳೆಯ ಸಂಘಟನೆಯಲ್ಲಿದ್ದೀರಾ, ಒಂದು ಸಂಘಟನೆ ಕಟ್ಕೊಂಡಿದ್ದೀರಾ. ಈ ಸಂಘಟನೆ ಮುಖಾಂತರ ಇವೆಲ್ಲ ಏನೇನು ಕಾನೂನುಗಳಿದಾವೋ, ಫ್ರೀ ಟೋಲ್ ನಂಬರ್ಗಳಿದಾವೆ, ಇವನ್ನೆಲ್ಲ ನೀವು ನಿಮ್ಮ ಜೊತೆ ಬರೋವರಿಗೆ ಮೊದಲು ನೀವು ಜಾಗರೂಕರಾಗಿ ಇದ್ರ ಬಗ್ಗೆ ಮೊದಲು ನೀವು ತಿಳ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಈ ಸೆಮಿನಾರಿಗೆಲ್ಲ ಮಾಡಿಕೊಂಡು ನಿಮ್ಮಲ್ಲಿ ನೀವೆಲ್ಲರೂ ಎಜುಕೇಟೆಡ್ ಇದ್ದೀರಿ, ಹೈ ಫ್ಯಾಮಿಲಿಯಲ್ಲಿದ್ದೀರಿ. ನೀವು ಯಾರಾದರೂ ಒಬ್ಬರು ನಮ್ಮ ಪೊಲೀಸ್ ಆಫೀಸರ್ಸು ಅಥವಾ ಲೇಡಿ ಪೊಲೀಸ್ ಆಫೀಸರ್ಸು ಅಥವಾ ಯಾರಾದರೂ ತೆಗೆದುಕೊಂಡು ಈ ಮಟೀರಿಯಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು 4 ಮಾತುಗಳನ್ನ ಅದು ತಪ್ಪಿರಲಿ ಸರಿ ಇರಲಿ ಮುನ್ನುಡಿ ಬರೀರಿ, ಸ್ಟಾರ್ಟ್ ಮಾಡಿರಿ. ನೀವು ಮಕ್ಕಳಿಗೆ ಅವೇರ್ನೆಸ್ ಕೊಡಿಸಿ, ಹೆಣ್ಮಕ್ಳಿಗೆ ಅವೇರ್ನೆಸ್ ಕೊಡಿಸಿ. ಅದರಿಂದ ನಿಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಘನತೆ, ಗೌರವ, ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿ.